ಕಲಿಸುವಂಥದ್ದು. ಫಸ್ಟ್ ಟೈಮ್ ಬಂದಾಗ ಒಂಚೂರು ಕಾಮ್ ಅನ್ನಿಸ್ತು. ಮತ್ತೆ ನಾನು ಅನ್ಕೊಂಡಿದ್ದು ಒಂದಾಯಿತು. ಅದಕ್ಕೆ ಮತ್ತೆ ಬರಬೇಕು ಅನ್ನಿಸ್ತು. ಕಡಿಮೆ ಒಂದು 5 ಲಕ್ಷದಿಂದ ಆಚೆ ಸಾಲದಲ್ಲಿದ್ದೆ ಸರ್. ನಾನು ತುಂಬ ಬಡವ, ಜಮೀನಿಲ್ಲ ಏನಿಲ್ಲ, ಆದರೂ ತುಂಬ ಸಾಲದಲ್ಲಿದ್ದೆ. ನಾನು ಈ ದೇವಸ್ಥಾನಕ್ಕೆ ಬಂದೆಲ್ಲ ಹೋದ್ಮೇಲೆ ನನಗೆ ಒಂದು ಕೆಲಸ ಅಂತ ಸಿಕ್ಕಿ ಈಗ ಅದರಲ್ಲಿ ನಾನು ಮುಂದೆ ಬಂದು ಪರವಾಗಿಲ್ಲ, ನಾನೀಗ ಈ ದೇವ್ರನ್ನ ನೆನ್ಕೊಂಡು ಹೋಗ್ತಾ ಇದ್ದೀನಿ. ಹಾಯ್ ಬಾಸು, ಬಿಸ್ನೆಸ್ ಮಾತುನ ಸಬ್ಸ್ಕ್ರೈಬ್ ಮಾಡಿ, ಚಾನೆಲ್ನ ಲೈಕ್ ಮಾಡಿ. एकदन्ताय विद्महे वक्रतुण्डाय धीमहि तन्नो धन्नः प्रचोदयात्। एकदन्तं जगदहस्तं बाहुमङ्कुशधारिणं मृदङ्गवरदं हस्ते बिभ्राणं मोषकध्वजं रक्तं रन्ध्रोधरं शूर्पणेनकं रक्तवाससं रक्तगन्धानलिप्ताङ्गं रक्तपुष्पैः सुपूजितं भक्तानुकम्पितं देवं जगत्कारणमच्युतम् आविर्भूतं सृष्टिभ्यो प्रकृते पुरुषात्परम् एवं ध्यायेति यो नित्यं सायोऽपि योगिनाम्बरः। नमो नाथपतये नमो गणपतये नमः प्रमदपतये नमस्तेऽस्तु लम्बोदराय।
ಪವಿತ್ರಂ ತತ್ಪಾದೋದಕಂ ಪವಿತ್ರಂ ಮಮ ಮನಸ ಅಭಿಗಳಿಗೆ ಮೂರನೇ ನಮಸ್ಕಾರವು, ತ್ರಿಮೂರ್ತಿಗಳಿಗೆ ನಾಲ್ಕನೇ ನಮಸ್ಕಾರವು, ಭೂತಗಳಿಗೆ ಆರನೇ ನಮಸ್ಕಾರವು, ಸರ್ ಇಲ್ಲಿಂದ ಬಂದಿರೋದು ನೀವು? ನಾವು ಕೊಡಿಗೇಳಿಯಿಂದ, ಸಹಕಾರ ನಗರ ಕೊಡಿಗೇಳಿ. ಎಷ್ಟು ಸಲ ಬರ್ತಾರೆ ಇದು? ಇದು ಸುಮಾರು ಒಂದು 10-15 ಸಲ ಬರ್ತಾ ಇದೆ. ನೀವು ಬಂದಮೇಲೆ ಏನು ಬದಲಾವಣೆ ಆಗಿದೆ ಜೀವನದಲ್ಲಿ? ಸೊ ನಮ್ಮ ಮಗಳು ಮದುವೆ ಆಗಬೇಕಾಗಿತ್ತು. ಸೊ 5 ವಾರ ನೀವು ಬೆಲ್ಲದ ದೀಪ ಹಚ್ಚಿದರೆ ಕಂಕಣ ಭಾಗ್ಯ ಕೂಡಿ ಬರ್ತಂತ ಗುರುಜಿ ಹೇಳಿದರು. ಆ ಪ್ರಕಾರವಾಗಿ ನಾವು 5 ವಾರ ಬಂದು ಪ್ರತಿ ಸೋಮವಾರ ಬಂದು ನಾವು ದೀಪ ಹಚ್ಚಿದ್ದು, ಬೆಲ್ಲದ ದೀಪ. ನಮ್ಮ ಮಗಳ ಮದುವೆ ಆಯಿತು. ಅದು ಮದುವೆ ಆಗಿ ಆಲ್ರೆಡಿ 4 ತಿಂಗಳಾಯಿತು. ಆಮೇಲೆ ಪ್ರತಿ ಒಂದು 5-6 ಇದಕ್ಕೆ ಪ್ರದರ್ಶಕ್ಕೆ ಬನ್ನಿ ಅಂತ ಹೇಳಿದ್ರು. ನಾವು ಪ್ರದರ್ಶಕ್ಕೂ ಬಂದ್ವಿ, ಅದು ಕೂಡ ಒಳ್ಳೆಯದಾಗಿದೆ. ಪ್ರತಿಯೊಂದು ನಾವು ಯೂಟ್ಯೂಬಲ್ಲಿ ನೋಡಿ ಬಂದು ಪ್ರತಿಯೊಂದು ನಮ್ಮ ಕಾರ್ಯಗಳು ಜಯಾಗಿದೆ. ಸ್ವಾಮಿ ಆಶೀರ್ವಾದ. ಅಂದರೆ ಈ ದೇವಸ್ಥಾನದ ಇದು ಇದೆ ಅಂತ ಹೇಳ್ತಾರೆ, ಶಕ್ತಿ ಇದೆ ಅಂತ ಹೇಳ್ತಾರೆ? ಖಂಡಿತ ಇದೆ, ಫುಲ್ ಪವರ್ಫುಲ್ ಇದೆ, ತುಂಬ ಶಕ್ತಿ ಇದೆ. ಹೇಳಿ ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ಸತ್ಯವತಿ ಅಂತ. ಸೊ ಇಲ್ಲಿ ನಾನು ಭಕ್ತಿಯಿಂದ ಕೇಳ್ಕೊಂಡಿದ್ದೀನಿ, ದೀಪ ಹಚ್ಚಿದ್ದೀನಿ. ಬೆಲ್ಲ ದೀಪ ಹಚ್ಚಕ್ಕೆ ಹೇಳಿದ್ರು. ಸೊ ಸೋಮವಾರ ಬಂದು ಹಚ್ತಾ ಇದ್ದೆ ದೀಪ. ಸೊ ಎಲ್ಲ ಒಳ್ಳೇದಾಗಿದೆ. ಮದುವೆ ಆಗಿದೆ, 3 ತಿಂಗಳಾಯ್ತು ಆ್ಯಕ್ಚುಲಿ ಮದುವೆ ಆಗಿ. ಇಲ್ಲಿ ಬಂದಮೇಲೆ ಮದುವೆ ಆಗಿದೆಯಾ? ಹೌದು. ಈ ದೇವಸ್ಥಾನದ ಶಕ್ತಿ ಇದೆ ಅಂತ ಹೇಳ್ತೀರಾ? ಖಂಡಿತ ಇದೆ. ಎಲ್ಲಿಂದ ಬಂದಿರೋದು ನೀವು? ರಾಜಾಜಿನಗರ. ಎಷ್ಟನೇ ಸಲ ಈ ದೇವಸ್ಥಾನ ಬರ್ತಿರೋದು? 7ನೇ ಸರಿ ಬರ್ತೀನಿ. 7-8 ಸರಿ ಆಗೋಗಿದೆ. ನೀವೇನು ಅನ್ಕೊಂಡಿದ್ದೀರಿ, ಆಗಿದೆಯಾ ಕೆಲಸ ಇಲ್ಲಿ? ನನಗೆ ಕೆಲಸ ಆಯಿತು ತುಂಬಾ. ನನಗೆ ಆಕ್ಸಿಡೆಂಟ್ ಆಗಿದ್ದು, ಕಾಲ್ದು ಆಪ್ರೇಷನ್ ಮಾಡಬೇಕಂತಿದ್ರು. ಆಪ್ರೇಷನ್ ಬೇಡ ಅಂತ ಹೇಳಿ ಕೆಲವು ಡಾಕ್ಟ್ರು ಹೇಳಿದ್ರು. ನಾನಿಲ್ಲ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಬಂದೆ. ಇಲ್ಲಿ ಇವರು ಅಂದ್ಕೊಂಡು ಹೋದ್ಮೇಲೆ ನಂಗೆ ಆಪ್ರೇಷನ್ ಬೇಡ ಅಂತ. ಆಪ್ರೇಷನ್ ಮಾಡಿಸ್ಕೊಳ್ಳಿ 6 ತಿಂಗಳು ನಾನು ಬೆಡ್ ರೆಸ್ಟ್ ಇದ್ದೆ. ಇಲ್ಲಿ ಹೇಳಿದ್ಮೇಲೆ ಇದು ಸ್ನಾನ ಮಾಡ್ತಾ ನನ್ನ ಕಾಲು ತುಂಬ ಇದಾಯಿತು, ಆರಾಮಾದೆ. ಆಮೇಲಿಂದ ಇನ್ನೊಂದು ಇಲ್ಲಿ 5 ಪ್ರದೋಷ ಈಗ ನಂದು ಸ್ನಾನ ಆಗಿರೋದು. ಮತ್ತು 4-5 ಬೆಲ್ಲದ ದೀಪ ಹಚ್ಚಿದ್ದೀನಿ. ಅಷ್ಟೊತ್ತಿಗೆ ನಾನು ಕೇದಾರನ ದರ್ಶನ ಮಾಡಬೇಕು ಅಂದ್ಕೊಂಡಿದ್ದೆ. ಕೇದಾರ್ದು ದರ್ಶನ ಮಾಡ್ಕೊಂಡು ಈ ವೀಕ್ ಬಂದ್ವಿ ನಾವು ಗಂಡ ಹೆಂಡತಿ. ಹಂಗಾಗಿ ನನಗೆಲ್ಲ ಇಲ್ಲಿ ಬಂದಮೇಲೆಲ್ಲ ತುಂಬಾ ಒಳ್ಳೇದಾಗ್ತಾ ಇದೆ. ಅದಕ್ಕೋಸ್ಕರ ಈಗಲೂ ಬಂದು ಸ್ನಾನ ಮಾಡಿ ನೀವು ಕೇಳಿದ್ರಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಮೇಡಮ್, ಎಲ್ಲಿಂದ ಬಂದಿರೋದು ನೀವು?
ನಾವು ಬಸವನಗುಡಿಯಿಂದ ಬಂದಿರೋದು ಸರ್. ಹೇಗೆ ಗೊತ್ತಾಯ್ತು ಮೇಡಮ್ ಇಲ್ಲಿ ದೇವಸ್ಥಾನ ಇರೋದು? ಮೊಬೈಲಲ್ಲಿ ನೋಡಿದ್ವಿ, ಅದೇ ಇಲ್ಲಿ ಬಂದರೆ ಅಂದ್ಕೊಂಡದ್ದು ಆಗತ್ತೆ ಅಂತ ಹೇಳಿದ್ರು, ಅದಕ್ಕೆ ಓಕೆ. ಬಂದ್ವಿ. ಫಸ್ಟ್ ಟೈಮ್ ಬರ್ತಾ ಇರೋದು. ಇಲ್ಲಿ ಬಂದ್ಮೇಲೆ ಏನಾರು ಬದಲಾವಣೆ ಅನಿಸ್ತಾ ಅಂದರೆ ಬಂದ ತಕ್ಷಣ ಏನಾರು ಬದಲಾವಣೆ ಆಯ್ತಾ ನಿಮಗೆ? ಪಾಸಿಟಿವ್ ವೈಬ್ ಏನಾರು ಬಂತಾ? ಮೊನ್ನೆ ಬಂದು ವಿಚಾರಿಸ್ಕೊಂಡು ಹೋದ್ವಿ. ಅವಾಗಲೇ ಮೊನ್ನೆ ಬಂದಾಗ್ಲೇ ಸ್ವಲ್ಪ ಮನ್ಸಿಗೆ ಶಾಂತಿ ಸಿಕ್ತು, ಮನ್ಸಿಗೆ ನೆಮ್ಮದಿ ಸಿಕ್ತು, ಮತ್ತೆ ಬರಬೇಕು ಅಂತ ಅನಿಸ್ತು, ಅದಕ್ಕೆ ಬಂದ್ವಿ. ಪ್ರದೋಷಕ್ಕೆ ಬಂದರೆ ಒಳ್ಳೇದು ಅಂತ ಹೇಳಿದ್ರು, ಅದಕ್ಕೋಸ್ಕರ. ಅಂದರೆ ಈ ಸ್ಥಳದಲ್ಲಿ ಆ ಶಕ್ತಿ ಇದೆ ಅಂತ ಹೇಳ್ತೀರಾ? ಹೌದು ಸರ್. ಅದೇ 8,000 ವರ್ಷ ಹಳೇದಂತೆ ದೇವಸ್ಥಾನ, ಶೋಲ್ಡ್ರ್ ಕಾಲದಲ್ಲಿ ಕಟ್ಟಿರೋದು ಅಂತ ಹೇಳಿದ್ರು, ಅದಕ್ಕೆ ಬಂದ್ವಿ. ಓಕೆ, ಥ್ಯಾಂಕ್ ಯು ಮ್ಯಾಮ್. ನಾನು ಫಸ್ಟ್ ಟೈಮ್ ಬಂದಾಗ ಒಂಚೂರು ಕಾಮ್ ಅನ್ನಿಸ್ತು. ಮತ್ತೆ ನಾನು ಅನ್ಕೊಂಡಿದ್ದು ಒಂದು ಆಯಿತು, ಅದಕ್ಕೆ ಮತ್ತೆ ಮತ್ತೆ ಬರಬೇಕು ಅನ್ನಿಸ್ತಿದೆ ನನಗೆ. ಏನು ಅನ್ಕೊಂಡಿದ್ದೀರಿ ನೀವು? ನಾನು ನನಗೆ ಚೆನ್ನಾಗಿ ಮಾರ್ಕ್ಸ್ ಬರಬೇಕು ಎಕ್ಸಾಮಲ್ಲಿ ಅಂದ್ಕೊಂಡೆ, ಅದಾಯಿತು. ಚೆನ್ನಾಗಿ ಮಾರ್ಕ್ಸ್ ಬಂದಿದೆಯಾ? ಅಂದರೆ ಈ ಜಾಗದಲ್ಲಿ ಆ ಶಕ್ತಿ ಇದೆ ಅಂತ ಹೇಳ್ತೀರಾ? ಪವರ್ ಇದೆ? ಹೌದು. ಓಕೆ, ಥ್ಯಾಂಕ್ ಯು. ಎಲ್ಲಿಂದ ಬಂದಿರೋದು ನೀವು? ನಾವು ಚಿಕ್ಕಜಾಲೆಯಿಂದ ಬಂದಿರೋದು. ಚಿಕ್ಕಜಾಲ ಎಷ್ಟೇ ಸಲ ಬರ್ತಿರೋದು? ಸೆಕೆಂಡ್ ಟೈಮ್ ಬಂದಿದ್ದೀವಿ. ಆಮೇಲೆ ಪಾಸಿಟಿವ್ ಫೀಲ್ ಆಗುತ್ತೆ. ಓಕೆ, ಅಲ್ಲಿ ನಮಗೆ ಒಳ್ಳೇದಾಗಬೇಕು ಅಂತ ಬಂದಿದ್ದೀವಿ, ನೋಡೋಣ. ತೀರ್ಥಸ್ನಾನ ಮಾಡಿದ್ರಾ? ತೀರ್ಥಸ್ಥಾನ ಆಗಿದೆ. ಅಂದರೆ ಎರಡು ಸಲ ಬಂದ್ರೆ ತೀರ್ಥಸ್ನಾನ ಮಾಡಿದ್ರೆ? ಇಲ್ಲ, ಇದು ಫಸ್ಟ್ ಟೈಮ್ ತೀರ್ಥಸ್ಥಾನ. ಎಷ್ಟೇ ಸಲ ಬರ್ತಿರೋದು ಇಲ್ಲಿ? ಫೋರ್ತ್ ಟೈಮ್. ನಾಲ್ಕನೇ ಸಲ. ಇಲ್ಲಿ ಬಂದಮೇಲೆ ಏನೋ ಬದಲಾವಣೆ ಆಗಿದೆ ನಿಮ್ಮ ಜೀವನದಲ್ಲಿ? ಚೆನ್ನಾಗಿದೆ ಆಗಿದೆ. ಏನು ಅನ್ಕೊಂಡಿದ್ದೀವಿ ಸರ್, ಹೇಳ್ಬೋದಾ? ಏನು ಪೀಸ್ ಆಫ್ ಮೈಂಡ್ ಸಿಗ್ತದೆ ಒಂದು. ಫೈನಾನ್ಷಿಯಲಿ ಇಂಪ್ರೂವ್ ಆಗಿದೆ. ಫೈನಾನ್ಷಿಯಲಿ ಇಂಪ್ರೂವ್ ಆಗಿದೆ. ಓಕೆ. ಅಂದರೆ ಈ ಜಾಗದಲ್ಲಿ ಆ ಶಕ್ತಿ ಇದೆ ಅಂತ ಹೇಳ್ತೀರಾ? ಡೆಫಿನೆಟ್ಲಿ ಶಕ್ತಿ ಇದೆ, ವಿಶ್ವಾಸ ಇರಬೇಕು ನಮಗೆ, ಆವಾಗ ಶಕ್ತಿ ಇರುತ್ತೆ. ಶಕ್ತಿ ಇದೆ, ವಿಶ್ವಾಸ ಇರಬೇಕು. ಅಂದರೆ ಎಲ್ಲ ರೀತಿಯ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ ಹೇಳ್ತೀರಾ? ಆಲ್ಮೋಸ್ಟ್. ಥ್ಯಾಂಕ್ ಯು. ಪದ್ಮನಾಭನಗರ. ಪದ್ಮನಾಭನಗರ. ಹೌದು. ಅದು ಎಷ್ಟೇ ಸಲ ಬರ್ತಾರೆ? ಇಲ್ಲ, ಇದು 6ನೇ ಪ್ರದೋಷಕ್ಕೆ ಬರ್ತಾ ಇದ್ದೀವಿ. ಬಟ್ ಇಲ್ಲಿ ದೇವಸ್ಥಾನಕ್ಕೆ ಸುಮಾರು ಸಲ ಬಂದಿದ್ದೀವಿ. ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ಗಳು ತುಂಬ ಇತ್ತು, ಬಟ್ ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಮತ್ತು ನಾವೇನೇನೋ ತಿರುಗಿ ಮಾಡಿದ್ವಿ ಅದಕ್ಕೆ, ಬಟ್ ಬೇರೆ ಥರನೇ ತಿರುಗಿ ತೊಗೊಂಡು ಒಂದು ಪಾಸಿಟಿವ್ ಕಾಣ್ತಾ ಇದೆ. ಅದಕ್ಕೆ ಮನಸ್ಸಿಗೆ ಶಾಂತಿ ಇದೆ. ಅಂದರೆ ಸಮಸ್ಯೆನ ಪೂರ ಬಗೆಹರ ಅಂತ ಸಮಸ್ಯೆ ಬಗೆಹರಂಥದ್ದು ಇದರಲ್ಲಿದೆ. ಅಂದರೆ ಈ ಸ್ಥಳದಲ್ಲಿ ಪವರ್ ಇದೆ? ಇದೆ, ಖಂಡಿತ ಇದೆ, ನೆಮ್ಮದಿ ಇದೆ. ಮತ್ತು ವಿಶ್ವಾಸ ಹಂಗೆ ಹೇಳಿರಿ, ಅಮ್ಮಂಗೆ ಹೇಳಿರಿ, ಹೇಳಿ ಅಮ್ಮ, ಹೇಳಿ. ವಿಶ್ವಾಸ ಮುಖ್ಯ ಅಲ್ವಾ? ಅದ್ರ ಮೇಲಿಂದ ನಾವು ಅದಕ್ಕೆ ಎಷ್ಟು ದೂರ ಆದರೂ ಅಲ್ಲಿಂದ ಬರ್ತಾ ಇದ್ವಿ. ಅಂದರೆ ನಿಮ್ಮ ಪರಿಹಾರಕ್ಕೆ ನಿಮ್ಮ ಕಷ್ಟಕ್ಕೆ ಪರಿಹಾರ ಸಿಕ್ಕಿದೆ? ಸಿಕ್ಕಿದೆ. ಈ ದೇವಸ್ಥಾನ ನಿಮ್ಗೆ ಹೆಂಗೆ ಗೊತ್ತಾಯ್ತು? ದೇವಸ್ಥಾನ ಯೂಟ್ಯೂಬಲ್ಲಿ ನೋಡಿ ಬಂದಿದ್ದು. ಸಮಸ್ಯೆಗಳು ನಮಗೂ ಇತ್ತು. ಸಡನ್ನಾಗಿ ನಮ್ಮದೊಂದು ಬಿಸ್ನೆಸ್ ಕ್ಲೋಸ್ ಮಾಡಬೇಕಾಗಿ ಬಂತು. ಸೊ ಅದಾದಮೇಲೆ ಏನು ಮಾಡಬೇಕಂತ ಯೋಚನೆ ಆಗಿಲ್ಲ. ಸೊ ಇಲ್ಲಿ ಬಂದು ಸ್ವಾಮಿಗಳಿಗೆ ಕನ್ಸಲ್ಟ್ ಮಾಡಿದಾಗ ಅವ್ರು ಹೇಳೋದು 9 ಪ್ರದೋಷ ಬನ್ನಿ ಅಂತ ಹೇಳ್ಬಿಟ್ಟು. ಇದು 6ನೇ ಪ್ರದೋಷ. ಬಟ್ 6ನೇ ಪ್ರದೋಷಕ್ಕೆ ಒಂದು ಪಾಸಿಟಿವ್ನೆಸ್ ಕಾಣ್ತಾ ಇದೆ, ಏನು ತೊಂದರೆ ಇಲ್ಲ, ವಿಶ್ವಾಸ ಇದೆ, ಸಕ್ಸಸ್ ಆಗುತ್ತೆ ಅಂತ. ನಾನು KR ನಗರ ತಾಲೂಕು ಹೆಬ್ಬಾಳು ಗ್ರಾಮದಿಂದ ಬಂದಿದ್ದು. ಮೈಸೂರು ಜಿಲ್ಲೆ KR ನಗರ ತಾಲೂಕು ಹೆಬ್ಬಾಳು ಗ್ರಾಮದಿಂದ ಬಂದಿದ್ದು. ನಾನೀಗ ಬರ್ತಾ ಇರೋದು 17ನೇ ಬಾರಿ. ಪ್ರತಿ ತಿಂಗಳು ಬಂದು ಹೋಗ್ತಾ ಇದ್ದೀನಿ. ನಾನು ಈ ದೇವಸ್ಥಾನಕ್ಕೆ ಬಂದು ಹೋಗ್ತಾವಿಂದ ನನ್ನ ಸಮಸ್ಯೆಗಳು 100ರಲ್ಲಿ 90 ಭಾಗ ಕಡಿಮೆ ಆಗಿದೆ. ಫೈನಾನ್ಷಿಯಲ್ ಪೊಸಿಷನ್ ತುಂಬ ಲಾಸಲ್ಲಿದ್ದೆ. ಜೀವನನೇ ಜಿಗುಪ್ಸೆಯಾಗಿ, ನಾನು ಸಾಲ ಸಮಸ್ಯೆ ಜಾಸ್ತಿಯಾಗಿ ಜೀವನ ಜಿಗುಪ್ಸೆಯಾಗಿ ನನ್ನ ನಿರ್ಧಾರನೇ ಏನೋ ಬೇರೆ ಥರ ಇತ್ತು. ಭಗವಂತ ನನಗೆ ಯೂಟ್ಯೂಬ್ನಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ನೋಡಿಕೊಂಡು ನಾನು ಇಲ್ಲಿಗೆ ಬಂದೆ, ಯಾರೋ ತೋರಿಸಿದ್ರು ಅಂತೇಳಿ. ಅಲ್ಲಿ ನಾನು ಇಲ್ಲಿಗೆ ಬಂದ ಮೇಲಿಂದ ಭಗವಂತ ನನ್ನ ಕಣ್ಣನ್ನು ಬಿಟ್ಟು ಕಾಪಾಡಿದ್ದಾನೆ. ಸರ್, ಈಗ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಏನಾಗಿತ್ತು ಹೇಳ್ಬೋದಾ? ಫೈನಾನ್ಷಿಯಲ್ ಅಂದರೆ ನಾನು ಸುಮಾರು ಹೆಚ್ಚು ಕಡಿಮೆ ಒಂದು 5 ಲಕ್ಷದಿಂದ ಆಚೆ ಸಾಲದಲ್ಲಿದ್ದೆ ಸರ್. ನಾನು ತುಂಬ ಬಡವ, ಜಮೀನಿಲ್ಲ ಏನಿಲ್ಲ, ಆದರೂ ತುಂಬ ಸಾಲದಲ್ಲಿದ್ದೆ. ನಾನು ಈ ದೇವಸ್ಥಾನಕ್ಕೆ ಬಂದೆಲ್ಲ ಹೋದ್ಮೇಲೆ ನನಗೊಂದು ಕೆಲಸ ಅಂತ ಸಿಕ್ಕಿ ಈಗ ಅದರಲ್ಲಿ ನಾನು ಮುಂದೆ ಬಂದು ಪರವಾಗಿಲ್ಲ, ನಾನೀಗ ಈ ದೇವ್ರನ್ನ ನೆನ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಸಾಲಗಳೆಲ್ಲ ಮುಖ್ಯ. ಇಲ್ಲ, ನೋಡುವಂಥ ವೀಕ್ಷಕರಿಗೆ ನಂಬಿಕೆನೇ ಮುಖ್ಯ. ನಂಬಿಕೆನೇ ಭಗವಂತ. ಕಣ್ಣಿಗೆ ಕಾಣದೇ ಇರೋದು ನಂಬಿಕೆ ಒಂದೇ. ನಂಬಿಕೆಕೊಂಡು ಭಗವಂತನ ಬಂದು ಆರಾಧನೆ ಮಾಡಿದ್ರೆ ಆ ದೇವ ಯಾವುದೇ ರೂಪದಲ್ಲಾದರೂ ನಮಗೆ ಸಹಾಯ ಮಾಡೇ ಮಾಡ್ತಾನೆ ಅಂತ ನನ್ನ ಅನಿಸಿಕೆ. ದಯವಿಟ್ಟು ಎಲ್ಲ ಬಂದು ಈ ದೇವಸ್ಥಾನದ ದರ್ಶನ ಮಾಡಿ ನಿಮ್ಮ ಕಷ್ಟ ಕಾರ್ಪಣ್ಯಗಳೇನೇ ಇದ್ರೂ ಈ ಭಗವಂತನ ಸನ್ನಿಧಿಯಲ್ಲಿ ಅರ್ಪಣೆ ಮಾಡ್ಕೊಳ್ಳಿ ಅಂತ ನಾನು ಕೇಳ್ತೀನಿ. ಥ್ಯಾಂಕ್ ಯು ಮೇಡಮ್. ಎಲ್ಲಿಂದ ಬಂದಿರೋದು? ಯಲಂಕದಿಂದ ಬಂದಿರೋದು. ಮತ್ತು ಇದರ ಬಗ್ಗೆ ತುಂಬ ಮಹಿಮೆ ಅಂತ ತಿಳ್ಕೊಂಡಿದ್ವಿ. ತಿಳ್ಕೊಂಡು ಈ ದೇವಸ್ಥಾನನ ನೋಡಬೇಕು ಅಂತ ಬಂದಿದ್ವಿ. ಬಟ್ ತುಂಬ ಮಹಿಮೆ ಇದೆ ಇಲ್ಲಿ, ತುಂಬ ಸತ್ಯ ಇದೆ ಇಲ್ಲಿ. ಹೇಳಿ.
ಅಂದರೆ ಈ ದೇವಸ್ಥಾನ ಪವರ್ ಆಗಿದೆ ಅಂತ ಹೇಳ್ತೀರಾ? ಹಾಂ, ಪವರ್ ಇದೆ ತುಂಬ. ಆಮೇಲೆ ತುಂಬ ಒಂದು ಶಕ್ತಿ ಇದೆ. ಯಾಕೆಂದರೆ ನಾನು ಫಸ್ಟ್ ಸತಿ ಬರ್ತಾ ಇರೋದು, ಬಟ್ ಒಂದು ಸತಿ ಮಧ್ಯದಲ್ಲಿ ಬಂದು ಹೋಗಿದ್ದೆ. ಅದರಿಂದ ನನಗೆ ಗೊತ್ತಾಗಿದೆ ಇದು ತುಂಬ ಪವರ್ಫುಲ್ ದೇವಸ್ಥಾನ ಅಂತ ಹೇಳಿ. ಸೊ ಇಲ್ಲಿ ಬಂದು ನಾನು ಇವಾಗ ರುದ್ರಾಭಿಷೇಕ ಎಲ್ಲ ಮಾಡ್ತಿದ್ದೀನಿ. ನನಗೆ ಒಂದು ದಿವಸ ಒಂದು ಫಸ್ಟ್ ಸತಿಗೆ ನನಗೆ ಫೀಲ್ ಆಗ್ತಾ ಇದೆ ಇದು ತುಂಬ ಪವರ್ಫುಲ್ ದೇವಸ್ಥಾನ ಅಂತ ಹೇಳಿ. ಎಲ್ಲರಿಗೂ ನಮಸ್ತೆ. ನಾವು ಆನೇಕಲ್ಲಿಂದ ಬಂದಿದ್ದೀವಿ. ಆನೇಕಲ್ಲಿಂದ ಹೇಳಿ ಸರ್, ಈ ದೇವಸ್ಥಾನ ಹೆಂಗೆ ಗೊತ್ತಾಯ್ತು ಇದೆ ಅಂತ? ಸರ್, ನಮಗೆ ಯೂಟ್ಯೂಬ್ ಮುಖಾಂತರ ಗೊತ್ತಾಯಿತು. ನಾನು ಸುಮಾರು ಸರಿ ಸರ್ಚ್ ಮಾಡ್ತಾ ಇದ್ದಾಗ ಈ ದೇವಸ್ಥಾನ ಬಗ್ಗೆ ತುಂಬ ಜನ ಅದರಲ್ಲಿ ತುಂಬ ಪಾಸಿಟಿವ್ ಜಾಸ್ತಿ ಇದೆ. ತುಂಬ ಜನಕ್ಕೆ ಒಳ್ಳೆಯದಾಗಿರೋದು ನಾನು ನೋಡಿದ್ದೀನಿ ಯೂಟ್ಯೂಬ್ ಮುಖಾಂತರ. ಹಾಗಾಗಿ ನಾವು ಯಾಕೆ ಒಂದು ಸಾರಿ ಪ್ರಯತ್ನ ಮಾಡಬಾರ್ದು ಅಂತ ಬಂದಿದ್ದೀವಿ. ಫಸ್ಟ್ ಒಂದು ಸಾರಿ ಬಂದಿದೆ, ಆದರೆ ದೇವ್ರ ದರ್ಶನ ಮಾಡ್ಕೊಂಡು ಈ ಬಾರಿ ಪ್ರದೋಷ ಪೂಜೆ ಇದೆ. ಹಂಗಾಗ್ಬಿಟ್ಟು ಈ ಸ್ನಾನ ಮಾಡೋದ್ರಿಂದ ಏನಾದರೂ ದೋಷ ಅಥವಾ ನಾಗದೋಷ ಇರ್ಬೋದು, ಸರ್ಪದೋಷ ಆ ಥರ ದೃಷ್ಟಿಗಳಾಗಿರ್ಬೋದು ಆ ಥರ ಎಲ್ಲ ಇದ್ದರೆ ಖಂಡಿತವಾಗ್ಲೂ ಏನಾಗುತ್ತೆ, ತುಂಬ ಜನಕ್ಕೆ ಅನುಭವ ಆಗಿದೆ. ಹಾಗಾಗಿ ನಾನು ಬಂದು ಈ ಒಂದು ಪೂಜೆಯಲ್ಲಿ ಪಾಲ್ಗೊಂಡು ಸ್ನಾನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನಾನು ಮತ್ತು ನನ್ನ ತಮ್ಮ ಆನೇಕಲ್ಲಿಂದ ಬಂದಿದ್ದೇವೆ. ಇದೇ ಫಸ್ಟ್ ಟೈಮ್ ಈಗೆಲ್ಲ ಸ್ನಾನದ ಪೂಜೆ. ಸರ್, ಇಲ್ಲಿ ಬಂದ ಮೇಲೆ ತೀರ್ಥ ಸ್ನಾನ ಆದಮೇಲೆ ಏನು ಅನಿಸ್ತು? ಫೀಲ್ ಏನು? ಸರ್, ಸ್ನಾನ ಮಾಡಿದ್ಮೇಲೆ ಖಂಡಿತವಾಗ್ಲೂ ಒಂದು ಪಾಸಿಟಿವ್ ವೈಬ್ಸ್ ಅಂತ ಖಂಡಿತವಾಗ್ಲೂ ಇದ್ದೇ ಇದೆ. ನಾವು ಬಂದಾಗಿಂದ ಒಂದು ಎನರ್ಜಿ ಲೆವೆಲ್ ಇದೆ. ಬಂದಮೇಲೆ ಸ್ನಾನ ಆದಮೇಲೆ ಅಂತೂ ಖಂಡಿತವಾಗ್ಲೂ ಒಂದು ಎನರ್ಜಿ ಚೆನ್ನಾಗಿರುತ್ತೆ. ಪಾಸಿಟಿವ್ ವೈಬ್ರೇಷನ್ ಅಂತೂ ಇದ್ದೇ ಇದೆ ಸರ್. ಮುಂದಿನ ದಿನಗಳಲ್ಲಿ ಹೀಗೆ ಬರಬೇಕು ಅಂತ ನಾವು ಪ್ಲಾನ್ ಮಾಡಿದ್ದೀವಿ. ನಿರಂತರವಾಗಿ 9 ಸಾರಿ ಬಂದರೆ ಅದೊಂದು ಮಂಡಲ ಅಂತಾರೆ. ಹಾಗಾಗಿ 9 ಸಾರಿ ಬಂದು ಪಾಸಿಟಿವಿಟಿ ತಗೊಳ್ಳೋಣ ಅಂತ ನಾವು ಬರಬೇಕು ಅಂತ ಪ್ಲಾನ್ ಮಾಡಿದ್ದೀವಿ. ಎಷ್ಟನೇ ಸಲ ಬಂದಿರೋದು? 4ನೇ ಸಲ. ನೀವು ಅಂದ್ಕೊಂಡ್ರೆ ಕೆಲಸ ಆಗಿದೆಯಾ ಅಲ್ಲಿ ಬಂದಮೇಲೆ? ಇಲ್ಲ, ಆಯ್ತಾಯ್ತು. ಏನು ಅಂದ್ಕೊಂಡ್ರೆ ಹೇಳ್ಬೋದಾ? ಎಲ್ಲ ರೀತಿ ಕಷ್ಟ ಪರಿಹಾರ ಮಾಡ್ತಾರೆ ಹೇಳ್ತಾರೆ. ಆದಷ್ಟು ಪ್ರಯತ್ನ ಮಾಡ್ತಾರೆ, ಒಳ್ಳೇದಾಗ್ತದೆ, ಪರವಾಗಿಲ್ಲ. ಬಿಸ್ನೆಸ್ ಬಗ್ಗೆ ಒಳ್ಳೇದಾಗ್ತದೆ. ಅಂದರೆ ಬಿಸ್ನೆಸ್ಸಲ್ಲಿ ಲಾಸ್ ಆಗಿದೆ ನನಗೆ. ಲಾಸ್ ಆಗಿದೆ, ಇವಾಗ ಬರ್ತಾ ಇದ್ದೀವಿ ಕಂಟೆ ನೋಡೋಣ ಮುಂದೆ ಏನಾಗುತ್ತೆ. ದೇವ್ರ ದಯದಿಂದ ಒಳ್ಳೇದಾಗಿತ್ತು, ಆಶೀರ್ವಾದದಿಂದ ಬರ್ತಾ ಇದ್ದೀವಿ. ಇದು 4ನೇ ಪ್ರದೋಷ. ಈ ಜಾಗದಲ್ಲಿ ಶಕ್ತಿ ಇದೆ? ಶಕ್ತಿ ಇದೆ. ಇವರು ಒಳ್ಳೆತನ ಇದೆ, ಒಳ್ಳೆ ಭಾವನೆ ಇದೆ, ಒಳ್ಳೆ ರೀತಿ ಆಗುತ್ತೆ. ಯಾವುದೇ ರೀತಿಯ ಕೆಟ್ಟ ಭಾವನೆ ಇರೋದಿಲ್ಲ. ದೇವಸ್ಥಾನ ಬಂದವರು ಆದಷ್ಟು ಒಳ್ಳೆಯದೇ ಆಗ್ತದೆ. ನೀವು ನೋಡುವಂಥ ವೀಕ್ಷಕರಿಗೆ ಏನು ಹೇಳ್ತೀರಾ? ನೋಡುವಂಥ ವಿಷಯ ಯಾರು ಬಂದೆಲ್ಲ ಬಂದು ತಮ್ಮ ಏನು ಕಷ್ಟ ಸುಖ ಹೇಳ್ಕೊಂಡು ಪರಿಹಾರ ಮಾಡಿಕೊಂಡು ಒಂದು ಪ್ರದೋಷದಲ್ಲಿ ಸ್ನಾನನೇ ಇಂಪಾರ್ಟೆಂಟ್. ತೀರ್ಥ ಸ್ನಾನ. ಥ್ಯಾಂಕ್ ಯು. ಎಷ್ಟನೇ ಸಲ ಬರ್ತಾರೆ? ಇದು 4ನೇ ಸಲ. ಇಲ್ಲಿ ಬಂದಮೇಲೆ ಬದಲಾವಣೆ ಆಗಿದೆ? ಭಾಳ ಒಳ್ಳೆಯದು. ಏನು ದೇವರ ವಿಶೇಷ ದರ್ಶನ ಮಾಡಿಕೊಂಡು ತೀರ್ಥ ಸ್ನಾನ ಮಾಡಿದ್ಮೇಲೆ ನಮಗೆ ಭಾಳ ಒಳ್ಳೆಯದಾಗಿದೆ. ಇನ್ನೂ ಒಳ್ಳೆಯದಾಗ್ತಾನೇ ಇರುತ್ತೆ. ದೇವ್ರ ಮೇಲೆ ನಮಗೆ ನಂಬಿಕೆ. ಏನು ಸಮಸ್ಯೆ ಅಂತ ಹೇಳ್ಬೋದು? ಅಂದರೆ ಈ ಜಾಗದಲ್ಲಿ ನಮ್ಮ ನೋಡುವಂಥ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಈ ಜಾಗದಲ್ಲಿ ಪವರ್ ಇದೆ ಅಂತ ಹೇಳ್ತಾರೆ. ತುಂಬ ಶಕ್ತಿಶಾಲಿ ದೇವಸ್ಥಾನ. ನನಗೆ ಗೊತ್ತಿರೋ ಹಾಗೆ ನಾನು ಶಿವನ ಬರ್ತೇನೆ. ನನಗೆ ಭಾಳ ಇಷ್ಟ ಆಯಿತು. ಇನ್ನೂ ನನಗೆ ಈ ಥರ ಇದು ಪಾಸಿಟಿವ್ ಎನರ್ಜಿ ಇಲ್ಲೇ ಸಿಕ್ಕಿದೆ. ಥ್ಯಾಂಕ್ ಯು ಸರ್. ಎಲ್ಲಿಂದ ಬಂದಿರಾ ಸರ್? ನಾನು ಬಂದಿರೋದು ಬಾಣಸವಾಡಿಯಿಂದ, ದೊಡ್ಡ ಬಾಣಸವಾಡಿಯಿಂದ. ಇದು 6ನೇ ಸರ್ತಿ ಬರ್ತಾ ಇರೋದು. ಇನ್ನೊಂದು ಇದು ಸೇರಿ 7 ಆಯಿತು. ಇನ್ನೆರಡು ಪ್ರದೋಷ ಬಂದರೆ 9 6 ಆದ ತಕ್ಷಣ ನಮಗೆ ಲೈಫಲ್ಲಿ ತುಂಬ ವ್ಯತ್ಯಾಸ ಬರ್ತಾ ಇದೆ. ಅದಕ್ಕೆ ಅಲ್ಲಿ ಕಂಟಿನ್ಯೂ ಬರ್ತಾ ಇದೆ. ದೇವರ ದಯೆಯಿಂದ ಎಲ್ಲ ಚೆನ್ನಾಗಿ ನಡೀತಾ ಇದೆ. ನಂಬಿಕೆಯಲ್ಲಿ ಮತ್ತೆ ಬರ್ತಾ ಇದೆ. ಸರ್, ಏನು ಸಮಸ್ಯೆ ಇದೆ ಅಂತ? ಸಮಸ್ಯೆ ಅಂದರೆ ನಮ್ಮ ಬಿಸ್ನೆಸ್ ಬಗ್ಗೆನೂ, ಮತ್ತು ನಾನು ಫೋಟೋಗ್ರಾಫರು, ಪ್ರೊಫೆಷನಲ್ ಫೋಟೋಗ್ರಾಫ್, ನಮ್ಮ ಬಿಸ್ನೆಸ್ ಎಲ್ಲ ಕ್ಲಿಯರ್ ಆಗಿ ಈಗೆಲ್ಲ ಕಡಿಮೆ ಆಯಿತು. ಯಾವುದೇ ಮುಂದೆ ನಡೀತಾ ಇಲ್ಲ. ಆವಾಗ ಈ ಥರ ಯೂಟ್ಯೂಬ್ ನೋಡಿಬಿಟ್ಟು ಇದು ಮುಂದೆ ಈ ದೇವಸ್ಥಾನಕ್ಕೆ ಬಂದು ಅವ್ರ ಹತ್ರ ಶಾಸ್ತ್ರ ಹತ್ರ ಮಾತಾಡಿ ಒಂದು ಸುದ್ದಿ ಜ್ಯೋತಿಷ ಎಲ್ಲ ನೋಡಿದ್ಮೇಲೆ ಅವ್ರು ಈ ಥರ ಮಾಡೋದು ಮಾಡಿದ ಮೇಲೆ ಮತ್ತೆ ನಾವು ಶುರು ಮಾಡಿ ಇದು 7ನೇ ಪ್ರದೋಷ ಹೋದರೆ ಇನ್ನೊಂದು 2 ಇದೆ. 2 ಹೋದರೆ ಎಲ್ಲ ಸರಿ ಆಗುತ್ತಂತ ನಂಬಿಕೆ. ಬಟ್ ಇಷ್ಟೊಂದು ವ್ಯತ್ಯಾಸ ಇದೆ ನಂಬಿಕೆ. ಸರ್, ಮೂಲತಃ ಎಲ್ಲಿಯವರು ನೀವು? ಯಾವುದಲ್ಲಿ? ಯಾವ ಊರು ಯಾವುದು? ನಾನು ಕೇರಳ. ನಾನು ಇಲ್ಲೇ ಸೆಟ್ಲ್ ಆಗಿರೋದು, ಬೆಂಗಳೂರು ಇರೋದು. ನಾನೊಂದು 42 ವರ್ಷದಿಂದ ಬೆಂಗಳೂರಲ್ಲಿ. ಸರಿ, ನೋಡುವಂಥ ವೀಕ್ಷಕರಿಗೆ ಏನು ಹೇಳ್ತೀರಾ ಅಂತ? ಯಾವುದಲ್ಲಿ? ನೋಡುವಂಥ ವೀಕ್ಷಕರಿಗೆ ಏನು ಹೇಳ್ತೀರಿ? ನೋಡೋ ವಿಷಯವರೆಗೆ ಅಂದರೆ ನಮ್ಮ ನಂಬಿಕೆ ನಮ್ಗೆ ಖಂಡಿತ ಅಂದರೆ ಇವರು ಕಾಪಾಡ್ತಾರೆ. ನಮ್ಮ ನಂಬಿಕೆಯಲ್ಲಿ ನಾವು ಮುಂದೆ ಹೋದರೆ ಖಂಡಿತ ನಮ್ಗೆ ಕಾಪಾಡ್ತಾರೆ. ಅದೊಂದು ಮಾತ್ರ ನಾವು ಅವ್ರವ್ರ ಮನಸ್ಸಲ್ಲಿ ದೇವ್ರನ್ನ ಕೈ ಮುಗಿದು ಚೆನ್ನಾಗಿ ನಂಬಿಕೆಯಲ್ಲಿ ಕೇಳಬೇಕು. ಕೇಳಿದ್ರೆ ಖಂಡಿತ ಅಷ್ಟೇ. ಥ್ಯಾಂಕ್ ಯು. ನಾವು ಇಲ್ಲೇ ಇದು ಜಾರಕಿಬಂಡೆ ಸುಮರ್ಯಾತ್ಮಾಳ್ಯ. ನಾವು 8 ತಿಂಗಳಿಂದ ಬರ್ತಾ ಇದ್ದೀವಿ ಸ್ವಾಮೀಜಿ ದೇವಸ್ಥಾನಕ್ಕೆ. ಒಂದೇನೋ ಒಂದು ಕೇಳಿದ್ದು, ಅದು ಗಣೇಶನ್ ಬಂದುಬಿಟ್ಟು
9 ವಾರ ಇದು ಗರ್ಭೇಡಿ ಅಂತೇಳಿ ಮೊದಲನೇ ವಾರ ಇಟ್ಟು 2ನೇ ವಾರಕ್ಕೆ ನಮಗೆ ಒಂದು ಲೋನ್ದು ಸಕ್ಸಸ್ ಆಗಿದೆ. ಆವಾಗಿಂದ ನಾವು ಬರ್ತಾನೆ ಇದ್ದೀವಿ. ಒಂದೊಂದು ನಾವೇನು ಅಂದ್ಕೊಂಡಿದ್ರು ಗಣೇಶ ಇದ್ರ ಹತ್ರ ಹೋಗಿ ನಮ್ಗೆ ಈ ಥರ ಆಗಬೇಕು, ನಮ್ಗೆ ಆಗಿದ್ದು ನಮ್ಗೆ ಉಂಡಿಗೆಲ್ಲ ಪೂಜೆಗೆ ನಾವು ಮಾಡ್ತೀವಿ ಅಂತ ಆಗ್ತಾ ಇದೆ. ಮಗನಿಗೂ ಅಷ್ಟೇ ಕೆಲಸದ್ದು ಇದು ಅವ್ರೇನು ನಾವು ಕೌಡೆ ಬಿಟ್ಟು ಹೇಳ್ತಾರೋ ಇದು ಅಂತ ನಾವು ಭಕ್ತಿ ಇದರಿಂದ ಏನು ಮಾಡ್ತೀವೋ ಅದು ನೆರವೇರ್ತಾ ಇದ್ದೀವಿ. ನಾವು ಇಲ್ಲಿಗೆ ಬಂದಿದ್ದು ಕಾಶಿ ವಿಶ್ವನಾಥ. ನಾವು ಕಾಶಿಗೆ ಹೋಗ್ತೀವಿ ಅಂತಲೇ ತಿಳ್ಕೊಂಡಿರ್ಲಿಲ್ಲ. ಈಗ ಕಾಶಿಗೆ ಹೋಗ್ಬಿಟ್ಟು ಮೊದಲು ದರ್ಶನ ಮತ್ತೆ ಅಯ್ಯಪ್ಪಂದೇ ಆಗ್ತಾ ಇದೆ ನಮಗೆ ಪ್ರದೋಷ ದಿವಸ. ಒಳ್ಳೆ ಇದೆ. ಇವಾಗ ಈಗ ನೋಡುವಂಥ ವೀಕ್ಷಕರಿಗೆ ಏನು ಹೇಳ್ತಾರೆ ಈ ದೇವಸ್ಥಾನ ಪವರ್ ಬಗ್ಗೆ ಏನು ಹೇಳ್ತಾರೆ? ಪವರ್ ಇದೆ. ಬಂದವ್ರಿಗೆ ಭಕ್ತಿಯಿಂದ ಎಷ್ಟು ಶ್ರದ್ಧೆಯಿಂದ ಸ್ವಾಮೀಜಿ ಏನು ಹೇಳ್ತಾರೋ ಅದು ನಡೆಸ್ಕೊಂಡು ಅವ್ರು ಹೇಳೋದು ಖಂಡಿತ ಆಗುತ್ತೆ. ಹೇಳಿದ ತಕ್ಷಣ ಆಗ್ಬಿಡುತ್ತೆ ಅಂತಲ್ಲ, ಟೈಮ್ ತಗೊಳುತ್ತೆ. ಅದನ್ನು ನಂಬಬೇಕು. ಸತ್ಯ ಇದೆ ದೇವಸ್ಥಾನದಲ್ಲಿ. ಈಗ ನೀವು ತೀರ್ಥ ಸ್ನಾನ ಮಾಡಿದ್ರಿ, ಅದು ಎಷ್ಟು ಅಂದರೆ ಏನು ಅನಿಸ್ತು? ತೀರ್ಥಸ್ನಾನ ನಂದು 5ನೇ ವಾರದ್ದಾಗಿತ್ತು ಪ್ರದೋಷದ್ದು. ಪ್ರದೋಷದ ಆದ 5ನೇ ವಾರನೇ ಆದಮೇಲೆ ನನಗೆ ಇದು ಒಳ್ಳೇದು ಆಯಿತು. ಕಾಶಿಗೂ ಹೋಗಿ ಬಂದೆ 5ನೇ ವಾರದ ಪ್ರದೋಷದ ಆದಮೇಲೆ. ಇದು ಮಗಂದಿತ್ತು 5ನೇ ವಾರದ್ದು. ಬಂದಿದ್ದೀವಿ. ಅದೇ ಈ ತಿಂಗಳಿನ ನನ್ನ ಪ್ರದೋಷ ಪೂಜೆನೂ ಹಿಡಿಯೋಣ ಅಂಥೇಳಿ ಸಂಕಲ್ಪ ಮಾಡಿಕೊಂಡು ಇಲ್ಲಿ ಬಂದಿರೋದು. ಇವತ್ತು ತಿಂಗಳು ಮಾಡ್ತಾ ಇರಲಿ ನಾನು ಪ್ರದೋಷ ಪೂಜೆ. ಇನ್ಮೇಲೆ ಮಾಡಲೇಬೇಕು ಅಂತೇಳಿ ಬಂದಿರೋದು. ಥ್ಯಾಂಕ್ ಯು. ಬಂದಿರೋದು ನೀವು ಎಷ್ಟನೇ ಸಲ ಬರ್ತಿರೋದು? ಏನು ಅನ್ಕೊಂಡಿದ್ರಿ ನೀವು? ಅಂದ್ರೆ ಮಾರ್ಕ್ಸ್ ಜಾಸ್ತಿ ಬರ್ತಿಲ್ಲ. ಓಂ ನಮಃ ಶಿವಾಯ ನಮಃ. ಅಟ್ಟೂರು ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಾನ ಐತಿಹಾಸಿಕ ಪುರಾಣ ಪ್ರಸಿದ್ಧ ಕ್ಷೇತ್ರ. ಇದು ಸುಮಾರು 8,000 ವರ್ಷ ಪುರಾತನವಾದಂಥ ಸಾನ್ನಿಧ್ಯ. ಹಿಂದೆ ಜನಮೇಜಯನ ಕಾಲದಲ್ಲಿ ಸರ್ಪಯಾಗವನ್ನ ಮಾಡಿದಂಥ ಅದ್ಭುತವಾದಂಥ ಸ್ಥಳ. ಈ ಸ್ಥಳದಲ್ಲಿ ಯಾವಾಗ ಸರ್ಪಯಾಗ ನಿಲ್ತು ಅದಾದ ಮೇಲೆ ಜನಮೇಜಯನಿಗೆ ಮಕ್ಕಳಾಗೋದಿಲ್ಲ. ಅದಕ್ಕೋಸ್ಕರವಾಗಿ ಆಸ್ತಿಕ ಮಹಾಮುನಿಗಳ ಒಂದು ಸಲಹೆಯ ಮೇರೆಗೆ ಇಲ್ಲಿ ಶಿವನನ್ನು ಪ್ರತಿಷ್ಠೆ ಮಾಡಿದ್ರು ಅಂತ ಹೇಳಿ ಸಾನ್ನಿಧ್ಯದ ಒಂದು ವಿಶೇಷ. ಇವತ್ತು ಮಹಾಪ್ರದೋಷ ಅಂದರೆ ಶುಕ್ಲ ಪಕ್ಷ ತ್ರಯೋದಶಿ, ಕೃಷ್ಣ ಪಕ್ಷ ತ್ರಯೋದಶಿ. ಈ ತ್ರಯೋದಶಿಗಳಲ್ಲಿ ಪ್ರದೋಷ ಕಾಲ ಅಂತ ಬರುತ್ತೆ. ತಿಂಗಳಲ್ಲಿ 2 ಪ್ರದೋಷಗಳು ಮಾತ್ರ ಬರೋದು. ಪ್ರತಿ ಮಾಸದಲ್ಲಿ 2 ಪ್ರದೋಷಗಳು. ಆದರೆ ಈ ಮಾಸದಲ್ಲಿ ಅಂದರೆ ಆಗಸ್ಟ್ ತಿಂಗಳಲ್ಲಿ ಒಟ್ಟು 3 ಪ್ರದೋಷಗಳು ಬರುತ್ತೆ. ಅದರಲ್ಲಿ ಗುರು ಪ್ರದೋಷ ಒಂದು, ಇನ್ನೆರಡು ಶನಿ ಪ್ರದೋಷ. ಇದಕ್ಕೆ ಆಂಗೀರಸ ಸುರವಂದ್ಯ ಮಹಾಪ್ರದೋಷಗಳು ಅಂತ ಹೇಳಿ ಕರೆಯುವಂಥದ್ದಾಗ್ತದೆ. ಈ ಪ್ರದೋಷಗಳು ಬರುವಂಥದ್ದು 5,000 ವರ್ಷಗಳಿಗೊಮ್ಮೆ ಮಾತ್ರ. ಈ 5,000 ವರ್ಷಗಳಿಗೊಮ್ಮೆ ಬಂದಂಥ ಪ್ರದೋಷದಲ್ಲಿ ಯಾರು ಶಿವಾಲಯದಲ್ಲಿ ಪ್ರದೋಷ ಕಾಲದಲ್ಲಿ ಶಿವನನ್ನ ದರ್ಶನ ಮಾಡ್ತಾರೆ, ಕೃತಜನ್ಮದಲ್ಲಿ ಮಾಡಿರ್ತಕ್ಕಂಥ ಎಲ್ಲ ರೀತಿಯಾದಂತಹ ಪಾಪಗಳು ನಿವಾರಣೆ ಆಗತ್ತೆ ಅಂತ ಹೇಳಿ ಭಗವಂತನ ಬಳಿ ನೀವೇನಾದ್ರೂ ಕೇಳುವಂಥದ್ದಿದ್ರೆ ನನಗೆ ನೆಮ್ಮದಿ, ಶಾಂತಿ ಮತ್ತೆ ಒಂದು 10 ಜನಕ್ಕೆ ನನ್ನ ಕೈಯಿಂದ ಅನ್ನವನ್ನು ಹಾಕುವಂಥ ಭೋಗ, ಹಾಗೆ ನನ್ನ ಮುಖದಲ್ಲಿ ಸದಾಕಾಲ ನಗು ಇರುವಂಥ ಭಾಗ್ಯವನ್ನು ಅನುಗ್ರಹ ಮಾಡು ಅಂತ ಹೇಳಿ ನಿಸ್ವಾರ್ಥವಾದಂಥ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಅದು ಬಿಟ್ಟು ನೀನು ಎಲ್ಲ ರೀತಿಯಾದಂತಹ ಅಧರ್ಮ ಕಾರ್ಯಗಳನ್ನು ಮಾಡಿ ದೇವ್ರ ಮುಂದೆ ಬಂದು ನಿಂತ್ಕೊಂಡು ನನಗೆ ಅದನ್ನು ಕೊಡು ಇದನ್ನು ಕೊಡು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಭಗವಂತ ಪ್ರಸನ್ನ ಚಿತ್ತನಾಗಿ ಏನನ್ನೂ ಸಹ ಅನುಗ್ರಹ ಮಾಡೋದಿಲ್ಲ. ಯಾಕೆಂದ್ರೆ ಭಗವಂತನಿಗೆ ಗೊತ್ತು ನಿಮ್ಗೆ ಏನು ಕೊಡಬೇಕು, ಏನು ಬಿಡಬೇಕು ಅನ್ನುವಂಥದ್ದು. ಮನುಷ್ಯನ ಜೀವಿತಾವಧಿಯಲ್ಲಿ ಮನುಷ್ಯನಿಗೆ ಏನೇನು ಬೇಕು ಅದನ್ನ ಭಗವಂತ ಖಂಡಿತವಾಗ್ಲೂ ಆ ಸಮಯಕ್ಕೆ ಅನುಗ್ರಹ ಮಾಡೇ ಮಾಡ್ತಾನೆ. ಆದರೆ ನಮ್ಮ ಸಾನ್ನಿಧ್ಯದಲ್ಲಿ ಬಂದು ಭಗವಂತನ ಪೂಜೆ ಪುನಸ್ಕಾರಗಳನ್ನು ಆಚರಣೆ ಮಾಡೋದೇನಕ್ಕೆ ಅಂದರೆ ನಿಮ್ಮ ಸಂಕಷ್ಟ, ದಾರಿದ್ರ್ಯ, ರೋಗದ ವಿಮುಕ್ತಿಗಾಗಿ ಯಾವುದೇ ಪೂರ್ವಕವಾದಂತಹ ಸ್ವಾರ್ಥವಾದಂತಹ ಅಭಿಷ್ಟಗಳು ಇಲ್ಲಿ ಭಗವಂತ ಖಂಡಿತವಾಗ್ಲೂ ಅನುಗ್ರಹ ಮಾಡಲ್ಲ. ನನಗೆ ಕಾರ್ ಬೇಕು, ಮನೆ ಬೇಕು, ನಾನು ಕೋಟ್ಯಾಧಿಪತಿ ಆಗಬೇಕು ಅಂದರೆ ಖಂಡಿತವಾಗ್ಲೂ ಇಲ್ಲಿ ಸಾನ್ನಿಧ್ಯದಲ್ಲಿ ಯಾವುದೇ ರೀತಿಯಾದಂಥ ಅನುಗ್ರಹ ಆಗಲ್ಲ. ಯಾರಿಗೆ ಸಂಕಷ್ಟಗಳಿದೆ, ದುಃಖಗಳಿದೆ, ಇನ್ನೂ ಸಂತಾನ ಭಾಗ್ಯ ಆಗದಿರೋ ಕೊರಗ್ತಾ ಇರ್ತೀರಾ, ತುಂಬಾ ದಿನಗಳಿಂದ ಸಂಕಷ್ಟದಲ್ಲೇ ಮುಳುಗಿ ಹೋಗ್ತಾ ಇರ್ತೀರಾ, ಅಂಥವ್ರು ಬಂದು ಇಲ್ಲಿ ತೀರ್ಥ ಸ್ನಾನ ಮಾಡೋದ್ರಿಂದ ದಾರಿದ್ರ್ಯ ನಾಶ ಆಗುವಂಥದ್ದು, ಮನಸ್ಸಿಗೆ ಶಾಂತಿ, ನೆಮ್ಮದಿ ಅಂತೂ ಖಂಡಿತವಾಗ್ಲೂ ಪ್ರಸನ್ನಪೂರ್ವಕವಾಗಿ ಅನುಗ್ರಹ ಆಗುವಂಥದ್ದು ಇಲ್ಲಿ ಸಾನ್ನಿಧ್ಯದಲ್ಲಿ ಆಗುವಂಥದ್ದು. ಈಗ ಮುಂದಿನ ಪ್ರದೋಷ ಬಂದು 17ನೇ ತಾರೀಕಿದೆ. ಇನ್ನೆರಡು ಬರುವಂಥದ್ದು ಶನಿ ಪ್ರದೋಷ, ಒಂದು 17, ಇನ್ನೊಂದು 31ನೇ ತಾರೀಕು. ಈಗಾಗಲೇ ಇವತ್ತು ಗುರು ಪ್ರದೋಷ ಇರೋದ್ರಿಂದ ಬಹಳ ವಿಶೇಷ. ಮುಂದೆ ಇನ್ನು 2 ಪ್ರದೋಷಗಳಿದೆ. ಅದರಲ್ಲಿ ಯಾರು ದರ್ಶನ ಮಾಡ್ತಾರೆ, ಇದು 5,000 ವರ್ಷಗಳಿಗೆ ಒಮ್ಮೆ ಬರ್ತಕ್ಕಂಥ ಪ್ರದೋಷ ಆಗಿರೋದ್ರಿಂದ ಕೃತಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪಗಳು ನಿವಾರಣೆ ಆಗುವಂಥದ್ದು, ಅಷ್ಟದಾರಿದ್ರ್ಯಗಳು ನಾಶ ಆಗುವಂಥದ್ದು, ಮನೋಸಂಕಲ್ಪ ಅಂದರೆ ಮಕ್ಕಳಿಲ್ಲ ಅಂದರೆ ಮುಕ್ತಿ ಪ್ರಾಪ್ತಿ ಇಲ್ಲ ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ.
ಅಂಥವ್ರು ಬಂದು ಇಲ್ಲಿ ತೀರ್ಥ ಸ್ನಾನವನ್ನ ಮಾಡಿ ಅನ್ನಪ್ರಸಾದವನ್ನ ಅಂದ್ರೆ ಭಗವಂತನಿಗೆ ಅಭಿಷೇಕ ಆಗಿರುವಂತಹ ಅನ್ನಪ್ರಸಾದವನ್ನ ತಗೊಳ್ಳೋದ್ರಿಂದ ಅವರಿಗೆ ಖಂಡಿತವಾಗ್ಲೂ ಮಕ್ಕಳಾಗತ್ತೆ ಅಂತ ಹೇಳಿ, ಆಮೇಲೆ ಭಗವಂತನಿಗೆ ವಿಶೇಷವಾಗಿ ಅರ್ಧನಾರೀಶ್ವರ ಅಭಿಷೇಕ ಮಾಡ್ತೀವಿ. ಅದರಲ್ಲಿ ಯಾರು ಅರ್ಧನಾರೀಶ್ವರ ಅಭಿಷೇಕ ಮಾಡ್ತೀವಿ ಆ ಸಂದರ್ಭದಲ್ಲಿ ಇನ್ನೂ ಯಾರಿಗೆ ಮದುವೆ ಆಗಿಲ್ಲ ಈ 3 ಪ್ರದೋಷಗಳಲ್ಲಿ ಬಂದು ಅವರು ಕಂಕಣ ಕಟ್ಸ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಅವ್ರಿಗೆ ಮದುವೆ ಆಗತ್ತೆ ಅಂತ ಹೇಳಿ, ಗುರು ವಂದಿತ ಸುರವಂದ್ಯ ಪೂಜೆ ಅಂದ್ರೆ ಗುರುಬಲ ಬರ್ತಕ್ಕಂತಹ ಒಂದು 3 ಪ್ರದೋಷಗಳು ವಿಶೇಷವಾಗಿರುವಂಥದ್ದು. ಯಾರೇ ಸಾನ್ನಿಧ್ಯಕ್ಕೆ ಬಂದರೂ ಭಗವಂತ ಅವರ ಸಂಕಷ್ಟಗಳನ್ನು ದೂರ ಮಾಡ್ತಾನೆ. ಇಲ್ಲಿ ಬಂದಂಥವ್ರು ಕುಬೇರ ಆಗುವಂಥದ್ದಿರಲಿ ಮತ್ತೊಂದು ಆಗುವಂಥದ್ದಿರಲಿ ಅದು ಬೇರೆ ಮಾತು, ಭಗವಂತನ ಇಚ್ಛೆ ಇದ್ರೆ ಆಗ್ತಾರೆ, ಇಲ್ಲಾಂದ್ರಿಲ್ಲ. ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ಪರಿಪೂರ್ಣವಾಗಿ ಓಂ ನಮಃ ಶಿವಾಯ ಅನ್ನುವಂಥ ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳಿಕೊಂಡು ಇಲ್ಲಿ ಪ್ರತಿ ಪ್ರದೋಷದಲ್ಲಿ 21 ಪ್ರದಕ್ಷಿಣೆ ಮಾಡೋದ್ರಿಂದ ಅವ್ರಿಗೆ ಅಭಿಷ್ಟಾನುಗ್ರಹ ಆಗತ್ತೆ ಅಂತ ಹೇಳಿ ಇಲ್ಲಿ ಸಂಕಲ್ಪ ಮಾಡ್ಕೊಳ್ಳುವಂತಹ ವಿಧಾನ 21 ನಾಣ್ಯ ಅಥವಾ ಒಂದು ಬಿಳಿ ಬಣ್ಣದ ಬಟ್ಟೆಯನ್ನ ಹರಿಶನ ಮಾಡಿ ಅದರೊಳಗಡೆ 21 ನಾಣ್ಯ ಇಟ್ಟು ಅದರಲ್ಲಿ 3 ಎಲೆ ಇರುವಂತಹ 5 ಬಿಲ್ವಪತ್ರೆ ಅಕ್ಷತೆಯನ್ನಿಟ್ಟು ಸಂಕಲ್ಪವನ್ನು ಮಾಡಿಕೊಳ್ಳೋದು. ಸಂಕಲ್ಪ ಮಾಡಿಕೊಂಡು ನಿಮ್ಮ ಇಷ್ಟಾರ್ಥಗಳು ನೆರವೇರಿದ ಮೇಲೆ ಅದನ್ನ ಸಾನ್ನಿಧ್ಯಕ್ಕೆ ತಲುಪಿಸುವಂಥದ್ದು. 9 ಪ್ರದೋಷಗಳು ಬಂದು ತೀರ್ಥ ಸ್ನಾನ, ಮತ್ತೆ 5 ಸೋಮವಾರಗಳು ರಾಹುಕಾಲದಲ್ಲಿ ಬಂದು ಸೋಮವಾರದ ದಿನ ಬೆಲ್ಲದ ದೀಪ ಹಚ್ಚೋದ್ರಿಂದ ನಿಮಗೆ ಎಲ್ಲಾ ರೀತಿಯಾದಂತಹ ಅಭಿಷ್ಟಾನುಗ್ರಹಗಳು ಸಂಪನ್ನವಾಗುತ್ತೆ ಅಂತ ಹೇಳಿ ಸಾನ್ನಿಧ್ಯದ ವಿಶೇಷ ಆಗಿರುತ್ತೆ. ಆಮೇಲೆ 18 ಶಕ್ತಿಪೀಠಗಳಿದೆ. ಅದರಲ್ಲಿ ಮುಖ್ಯವಾದಂತಹ ಶಕ್ತಿಪೀಠ ಗುವಾಹಟಿ ಅಸ್ಸಾಮಲ್ಲಿರುವಂಥದ್ದು. ಕಾಮಾಖ್ಯ ದೇವಿ ಅಲ್ಲಿ ಬಿಟ್ರೆ ವರ್ಡಲೆ 2ನೇ ಕಾಮಾಖ್ಯ ದೇವಿ ಧ್ವಜಸ್ತಂಭದಲ್ಲಿದೆ, ಅದು ಬಹಳ ವಿಶೇಷವಾಗಿರುವಂಥದ್ದು. ಯಾರೇ ಸಾನ್ನಿಧ್ಯಕ್ಕೆ ಬರಬೇಕಾದ್ರೂ ಅಟ್ಟೂರು ಗ್ರಾಮ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಾನ ಅಂತ ಹಾಕಿದ್ರೆ ಗೂಗಲಲ್ಲಿ ಲೊಕೇಶನ್ ಹಾಕ್ಕೊಂಡ್ರೆ ಅಥವಾ ಸಮಯ ಬೇಕು ಅಂದರೆ ನಂಬರ್ ಕೊಟ್ಟಿರ್ತೀನಿ, ಅದನ್ನು ಕಾಂಟ್ಯಾಕ್ಟ್ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ದೇವಸ್ಥಾನದ ಮಾಹಿತಿಗಳೆಲ್ಲ ಸಿಗುವಂಥದ್ದಾಗತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ದೇಶ ರಕ್ಷಣೆ ಮಾಡುವಂಥ ಸೈನಿಕರಿಗೆ ಆಗುವಂತಹ ಗಡಿಯಲ್ಲಿ ತೊಂದರೆಗಳು ನಿವಾರಣೆ ಆಗಲಿ. ರೈತಾಪಿ ಬಂಧು ವರ್ಗದವರಿಗೆಲ್ಲರಿಗೂ ಸಹ ಕೃಷಿ ಕ್ಷೇತ್ರದಲ್ಲಿ ಉತ್ತಮವಾದಂಥ ದವಸ ಧಾನ್ಯಾದಿಗಳು ಅಭಿಷ್ಟಾಪೂರ್ವಕವಾದಂಥ ಅನುಗ್ರಹಗಳಾಗಲಿ. ನಮ್ಮ ದೇಶದಲ್ಲಿ ಎಲ್ಲ ವಾಸ ಮಾಡ್ತಕ್ಕಂಥ ಎಲ್ಲ ಜನಗಳಿಗೂ ಸಹ ಶುಭ ಫಲಗಳು ಉಂಟಾಗಲಿ. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಳಾನಿ ಭವಂತು. ಓಂ ನಮಃ ಶಿವಾಯ.